ಹೊನ್ನಾವರ ತಾಲೂಕಿನ ಮುಗ್ವಾ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಡಿಸೆಂಬರ್ 7ರಂದು ಚಂಪಾಷಷ್ಠಿ ಉತ್ಸವ ಜರುಗಲಿದೆ ಎಂದು ಆಡಳಿತ ಮಂಡಳಿಯ ಅಧ್ಯಕ್ಷ ಎಸ್ಆರ್ ಹೆಗಡೆ ಮಾಹಿತಿ ನೀಡಿದರು. ದೇವಸ್ಥಾನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಚಂಪಾಷಷ್ಠಿಯು ಶ್ರೀ ಸುಬ್ರಹ್ಮಣ್ಯ ದೇವರ ವಿಶೇಷ ಉತ್ಸವವಾಗಿದೆ. ನಾಡಿನ ನಾನಾ ಭಾಗಗಳಿಂದ ಇಲ್ಲಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಸನ್ನಿಧಿಯಲ್ಲಿ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 8:30ರವರೆಗೆ ನಿರಂತರವಾಗಿ ಪೂಜಾ ಕಾರ್ಯಕ್ರಮ ಜರುಗಲಿದೆ. ಮುಂಜಾನೆ 8:30ರಿಂದ ಅಭಿಷೇಕಗಳ ಸೇವೆಗಳು ಆರಂಭವಾಗಿ ಮಧ್ಯಾಹ್ನ 12 ಗಂಟೆಯವರೆಗೆ ನಡೆಯುತ್ತವೆ. ನಂತರ ಕಲಾಭಿಷೇಕ, ಪರಿವಾರ ದೇವತೆಗಳಿಗೆ ಪೂಜೆ, ಬಲಿ, ಮಹಾಮಂಗಳಾರತಿ ನೆರವೇರಲಿದ್ದು ಸಂಜೆ 4ರಿಂದ ರಾತ್ರಿ 10:30ರವರೆಗೆ ಪ್ರಸಾದ ಭೋಜನ ನಡೆಯುತ್ತದೆ. ರಾತ್ರಿ 8:30ಕ್ಕೆ ಮಹಾಮಂಗಳಾರತಿ ನಡೆಯಲಿದ್ದು 8:30ರ ನಂತರ ಯಾವುದೇ ಅಭಿಷೇಕ ಅಥವಾ ಸೇವೆಗಳು ಇರುವುದಿಲ್ಲ ಎಂದು ತಿಳಿಸಿದರು. ದೇವಸ್ಥಾನದ ನಾಗಭವನದಲ್ಲಿ ಬೆಳಗ್ಗೆ 8:30ರಿಂದ ಅಭಿಷೇಕ, ಅರ್ಚನೆ, ಆರತಿ ಪ್ರಾರಂಭವಾಗಿ 1:30ರ ಮಹಾಪೂಜೆ ನಡೆಯಲಿದೆ. ಕಳೆದ ವರ್ಷ ಚಂಪಾಷಷ್ಠಿ ಉತ್ಸವದಲ್ಲಿ 50ರಿಂದ 60 ಸಾವಿರ ಜನರು ಆಗಮಿಸಿದ್ದು 12,000 ಜನರು ಪ್ರಸಾದ ಭೋಜನ ಸ್ವೀಕರಿಸಿದ್ದರು. ಈ ವರ್ಷವೂ ಅಷ್ಟೇ ಪ್ರಮಾಣದಲ್ಲಿ ಪ್ರಸಾದ ಭೋಜನದ ಸಿದ್ಧತೆ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಹುಲಿಯಪ್ಪನ ಕಟ್ಟೆಯಿಂದ ದೇವಾಲಯದ ಆವರಣದವರೆಗೂ ಸರತಿ ಸಾಲಿನಲ್ಲಿ ಆಗಮಿಸಬೇಕಿದ್ದು ಶಾಮಿಯಾನ ವ್ಯವಸ್ಥೆ ಮಾಡಲಾಗಿದೆ. ಕುಡಿಯುವ ನೀರು ಹಾಗೆ ಪಾನಕ ಭಕ್ತರಿಗೆ ವಿತರಿಸಲಾಗುವುದು. ವಿವಿಧ ಧಾರ್ಮಿಕ ಸೇವೆ ಸಲ್ಲಿಸಲು ವಿಶೇಷ ಹೆಚ್ಚುವರಿಯಾಗಿ ಸೇವಾ ಕೌಂಟರ್ ತೆರೆಯಲಾಗುವುದು. ಮುಂಜಾನೆಯಿಂದ ರಾತ್ರಿಯವರೆಗೂ ನಿರಂತರವಾಗಿ ದೇವರ ದರ್ಶನ ಹಾಗೂ ಸೇವೆಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಎಲ್ಲ ಉತ್ಸವಗಳಲ್ಲಿ ಚಂಪಾಷಷ್ಠಿ ಉತ್ಸವ ದೊಡ್ಡದಾದಂಥದ್ದು ಮತ್ತು ಹೆಚ್ಚಿನ ಭಕ್ತಾದಿಗಳು ಶ್ರೀ ಕ್ಷೇತ್ರಕ್ಕೆ ಆಗಮಿಸ್ತಾರೆ. ಪ್ರತಿ ವರ್ಷ ಮಾರ್ಗೇಶ್ವರ ಶುದ್ಧ ಷಷ್ಠಿಯಂದು ಚಂಪಾಷಷ್ಠಿ ಉತ್ಸವ ನಡೆಯುತ್ತದೆ. ಈ ವರ್ಷ ಡಿಸೆಂಬರ್ 7ನೇ ತಾರೀಕಿಗೆ ಚಂಪಾಷಷ್ಠಿ ಉತ್ಸವ ನಾಡಿದ್ದು ಶನಿವಾರ ದಿವಸ ಇದೆ. ಆ ದಿವಸ ರಾಜ್ಯದ ನಾನಾ ಕಡೆಗಳಿಂದ ಭಕ್ತಾದಿಗಳು ಆಗಮಿಸ್ತಾರೆ. ಸರಿಸುಮಾರು 60-70 ಸಾವಿರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವರ ದರ್ಶನಕ್ಕಾಗಿ ಬರ್ತಾರೆ. ಶ್ರೀ ಕ್ಷೇತ್ರದಲ್ಲಿ ಬೆಳಗ್ಗೆ 7 ಗಂಟೆಯಿಂದಲೇ ಪೂಜೆ ಪ್ರಾರಂಭವಾಗ್ತದೆ. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 8:30ರವರೆಗೆ ನಿರಂತರವಾಗಿ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ. ಭಕ್ತಾದಿಗಳು ಆ ಮಧ್ಯದಲ್ಲಿ ತಮ್ಮ ಸೇವೆಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಬೆಳಿಗ್ಗೆ 8:30ರಿಂದ 12 ಗಂಟೆಯವರೆಗೆ, ಮಧ್ಯಾಹ್ನ 12 ಗಂಟೆಯವರೆಗೆ ಅಭಿಷೇಕಗಳು ನಡೆಯುತ್ತದೆ. ಆಮೇಲೆ ರಾತ್ರಿ 8:30ಕ್ಕೆ ಎಲ್ಲವೂ ಕೂಡ ಮುಗಿತದೆ. 8:30ರ ಮೇಲೆ ಯಾವುದೇ ಸೇವೆಗಳು ಕೂಡ ಲಭ್ಯ ಇರುವುದಿಲ್ಲ, ಅವಕಾಶ ಇರುವುದಿಲ್ಲ. ಯಾಕಂದರೆ 8:30ಕ್ಕೆ ಸೇವೆಗಳು ಮುಗಿದ ತಕ್ಷಣ ದೇವಾಲಯದ ಎಲ್ಲ ಕಡೆ ಸುತ್ತಮುತ್ತಲು ಪ್ರಾಕಾರಗಳನ್ನೆಲ್ಲ ಕ್ಲೀನ್ ಮಾಡಬೇಕಾಗ್ತದೆ. ಎಲ್ಲ ಸ್ವಚ್ಛಗೊಳಿಸಿ ಗೋಮಯ ಆದ ನಂತರ, ಕಸಗೋಮಯ ಆದ ನಂತರ ಬಲಿ ಪ್ರಾರಂಭ ಆಗಬೇಕು. ಬಲಿಗೆ ಎಲ್ಲರೂ ಕೂಡ ಬರಬೇಕಾಗ್ತದೆ. ಪ್ರಧಾನ ಅರ್ಚಕರು ಮತ್ತು ಯಜಮಾನರು, ಭಂಡಾರಿ ವರ್ಗದವರು, ಶಾನ್ಬಾಗ್ ಕುಟುಂಬದವರು, ಇವರೆಲ್ಲರೂ ಕೂಡಿ ಬಲಿಯನ್ನು ಪ್ರಾರಂಭ ಮಾಡ್ತಾರೆ. ಈ 8ವರೆಗೆ ನಾವು ರಾತ್ರಿ ಎಲ್ಲ ಸೇವೆಗಳನ್ನು ಬಂದ್ ಮಾಡ್ತೇವೆ. ಇನ್ನು ಹಗಲಿನಲ್ಲಿ ನಡೆಯುವಂತಹ ಕಾರ್ಯಕ್ರಮ ಅಂತ ಹೇಳಿದ್ರೆ ಬೆಳಿಗ್ಗೆ 7:30ಕ್ಕೆ ಪ್ರಾರಂಭವಾದಂತಹ ಪೂಜೆಗಳು ನಿರಂತರವಾಗಿ 8:30ರವರೆಗೆ, ರಾತ್ರಿ 8:30ರವರೆಗೆ ನಡೆಯುತ್ತದೆ. ಆಮೇಲೆ 12:30ಕ್ಕೆ ಅಭಿಷೇಕಗಳು ಬಂದಾದರೆ ಅದಾದ ನಂತರ ದೇವರಿಗೆ ಅಲಂಕಾರ ನಡೀತದೆ. ಅಲಂಕಾರ ಆದಮೇಲೆ ನಿತ್ಯ ಪೂಜೆ ನಡೆದು ಪರಿವಾರ ದೇವತೆಗಳ ಪೂಜೆ ಆಗ್ತದೆ. ಪರಿವಾರ ದೇವತೆಗಳ ಪೂಜೆ ಮಾಡಿ ಬರುವಾಗ ಸುಮಾರು 1-2 ಗಂಟೆ ಆಗ್ತದೆ. ಆಮೇಲೆ ಮಧ್ಯಾಹ್ನ ಒಂದು ಬಲಿ ಆಗ್ತದೆ. ಬಲಿ ಆದ ನಂತರ ಮಹಾಮಂಗಳಾರತಿ, ಮಹಾಪ್ರಸಾದ ವಿತರಣೆ. ಮಹಾಮಂಗಳಾರತಿ ಆದ ನಂತರ ತೀರ್ಥ ಪ್ರಸಾದಗಳನ್ನು ಕೊಟ್ಟಾದ ನಂತರ ಮಹಾಪ್ರಸಾದ ಅಂದರೆ ಭೋಜನ ಅಥವಾ ಸಂತರ್ಪಣೆ ಪ್ರಾರಂಭ ಆಗುವಂತಹದ್ದು ಸುಮಾರು 3:30ರಿಂದ 4 ಗಂಟೆ ಆಗ್ತದೆ. ರಾತ್ರಿ 10:30ವರೆಗೆ ಸಂತರ್ಪಣೆ ನಡೀತದೆ. ಕಳೆದ ವರ್ಷ ಸುಮಾರು
12,000ಕ್ಕಿಂತ ಹೆಚ್ಚು ಜನ ಪ್ರಸಾದ ಭೋಜನವನ್ನು ಸ್ವೀಕಾರ ಮಾಡಿದ್ದಾರೆ. ಹಾಗೆ ಈ ವರ್ಷವೂ ಕೂಡ ಬರುವಂತಹ ಭಕ್ತಾದಿಗಳಿಗಾಗಿ ಎಲ್ಲ ವ್ಯವಸ್ಥೆಯನ್ನು ಶ್ರೀ ಕ್ಷೇತ್ರದಲ್ಲಿ ಮಾಡಲಾಗಿದೆ. ನಾಗೋಣದಲ್ಲಿ ಕೂಡ ಪೆಂಡಾಲ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದಾದ ನಂತರ ಹುಲಿಯಪ್ಪನ ಕಟ್ಟೆಯಿಂದ ದೇವಾಲಯದವರೆಗೆ ಪೂರ್ತಿ ರಸ್ತೆಯಲ್ಲಿ ಕೂಡ ಪೆಂಡಾಲ್ ಹಾಕಿ ಬರುವವರಿಗೆ ನೆರಳು ಸಿಗುವಂತೆ ಮಾಡಲಾಗಿದೆ. ಮಯೂರ ಮಂಟಪದ ಹತ್ತಿರ ನಾಲ್ಕು ಕೌಂಟರ್ ಅನ್ನು ತೆರೆದು ಸರಾಗವಾಗಿ ಸೇವಾ ಚೀಟಿಗಳನ್ನು ಪಡೆದುಕೊಳ್ಳಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಸರದಿ ಸಾಲಿನಲ್ಲಿ ನಿಂತಾಗ ತೊಂದರೆಯಾಗಬಾರದು ಅಂತ ಬಾಯಾರಿಕೆಗಾಗಿ ನೀರು ಹಾಗೂ ಬೆಲ್ಲದ ಪಾನಕ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಇದೇ ವೇಳೆ ಕಾರ್ಯದರ್ಶಿ ಎನ್ಎಂ ಭಟ್, ನಾರಾಯಣ್ ಹೆಗಡೆ, ಸತ್ಯನಾರಾಯಣ್ ಹೆಗಡೆ ತೋಟಿ, ಎಸ್ಜಿ ಹೆಗಡೆ, ಜಿಎಸ್ ಭಟ್ ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ್.